ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ 1989 ದೌರ್ಜನ್ಯ ತಡೆ ಕಾಯ್ದೆಯನ್ನು ಸಂಪೂರ್ಣ ಜಾರಿಗಾಗಿ ಮತ್ತು ದೌರ್ಜನ್ಯ ಮತ್ತು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದ ಗ್ರಾಮಗಳ ಸಂತ್ರಸ್ತರು ಮತ್ತು ಕುಟುಂಬದ ಸದಸ್ಯರು ಹಾಗೂ ಅವರ ಅವಲಂಬಿತರಿಗೆ ಸಂಪೂರ್ಣ ಪುನರ್ವಸತಿ ಕಲ್ಪಿಸಲು ಆಗ್ರಹಿಸಿ ನಾಗರಾದ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಟಿಡಿ ರಾಜಗಿರಿ ಮತ್ತು ಜೆಜೆ ಕಾಲೋನಿ ಜಿಲ್ಲಾಧ್ಯಕ್ಷ ಎಚ್ ಮಂಜುನಾಥ, ದಲಿತ ಮುಖಂಡರಾದ ಗೋಶಿಕೇರಿ ಓಂಕಾರ ಮೂರ್ತಿ ಹಾಗೂ ಟಿಎಸ್ ಕೋಟೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದ ಎಸ್ ರಂಗಸ್ವಾಮಿ ಹಾಗೂ ದಲಿತ ಮುಖಂಡರು ದೊಡ್ಡ ಬಿದರಕಲ್ಲು ತಿಪ್ಪೇಸ್ವಾಮಿ ಮತ್ತು ಸಮುದಾಯದ ಮಹಿಳೆಯರ ನೇತೃತ್ವದಲ್ಲಿ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಟಿ ರಾಜಗಿರಿ ಅಣ್ಣನವರ ನೇತೃತ್ವದಲ್ಲಿ ಈ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 1989 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯ ಜಾರಿ ಮಾಡುವಲ್ಲಿ ವಿಳಂಬ ಧೋರಣೆ ತಾಳುತ್ತಿರುವ ಮತ್ತು ಆ ಜಾರಿಯನ್ನು ಸಮರ್ಪಕವಾಗಿ ಸಂಪೂರ್ಣವಾಗಿ ಆ ಕಾಯ್ದೆಯ ಅಂಕಿಅಂಶಗಳನ್ನು ಅಥವಾ ಕಾಯ್ದೆಗಳನ್ನು ಸಂಪೂರ್ಣ ಯಥಾವತ್ತಾಗಿ ಜಾರಿಗೊಳಿಸಿದ ಸರ್ಕಾರದ ವಿರುದ್ಧ, ಆಡಳಿತದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಚಳ್ಳಕೆರೆ ತಾಲೂಕು ಕೋನಿರಳ್ಳಿ ಮತ್ತು ದೊಡ್ಡಬೀರನಹಳ್ಳಿ ಮತ್ತು ಹಿರಿಯೂರು ತಾಲೂಕು ಕುಂದಲಗರ, ಶಿವನಗರ ಮತ್ತು ಹೊಸದುರ್ಗ ತಾಲೂಕು ಜಂತಿಕೊಳಲು ದೊಡ್ಡಘಟ್ಟ ಗ್ರಾಮದಲ್ಲಿ ಏನು ಅಟ್ರಾಸಿಟಿ ಆ್ಯಕ್ಟಲ್ಲಿ ಕೇಸುಗಳೆಲ್ಲ ಆಗಿದ್ದು, ಅಟ್ರಾಸಿಟಿ ಕೇಸುಗಳಾಗಿದ್ದು, ಬಹಿಷ್ಕಾರ ಆಗಿದ್ದು, ಸಾಮಾಜಿಕ ಬಹಿಷ್ಕಾರ ಆಗಿದ್ದು, ಅಸ್ಪೃಶ್ಯತೆ ಆಚರಣೆ ಇತ್ತು, ಶೋಷಣೆಯಾಗಿತ್ತು. ಅದರ ವಿರುದ್ಧವಾಗಿ ಅಲ್ಲಿಂದ 2014ರಿಂದ ಇಲ್ಲಿವರೆಗೂ ನಿರಂತರವಾಗಿ ಪ್ರತಿಭಟನೆ ಮಾಡಿ, ನಿರಂತರವಾಗಿ ಹೋರಾಟಗಳು ಮಾಡಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮಂತ್ರಿಗಳವರಿಗೆ ಮನವಿಯನ್ನು ಕೊಟ್ಟು ನಾವೆಲ್ಲ ರೀತಿ ಕೇಳಿಕೊಂಡ್ರೂ ಕೂಡ ಪುನರ್ವಸತಿಯನ್ನು ಕಲ್ಪಿಸುವಲ್ಲಿ ಸರ್ಕಾರ ವಿಳಂಬ ನೀತಿ ಧೋರಣೆ ತಾಳಿರುತ್ತದೆ. ಅಂದರೆ ಶಿಕ್ಷಣ ಆಗಿರಲಿ, ವಸತಿ ಆಗಿರಲಿ, ಬೇರೆ ಬೇರೆ ಅಂಕಿಅಂಶಗಳನ್ನು ಸಮರ್ಪಕವಾಗಿ ಅವರಿಗೆ ತಲುಪಿಸಲು ರೀತಿಯಲ್ಲಿ ವಿಫಲವಾಗಿರ್ತಕ್ಕಂಥ ಸರ್ಕಾರದ ವಿರುದ್ಧ ಮಾನ್ಯ ದಲಿತ ಸಂಘರ್ಷ ಸಮಿತಿಯ ಶ್ರೀ ಟಿ ರಾಜಗಿರಿ ಅಣ್ಣನವರ ನೇತೃತ್ವದಲ್ಲಿ ಈ ದಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ವಿ. ನಮಗೆ ಈ ಸರ್ಕಾರದಲ್ಲಿ ಈ ಬಜೆಟ್ನಲ್ಲಿ 1989 ಆ್ಯಕ್ಟನ್ನು ಸಂಪೂರ್ಣವಾಗಿ ಜಾರಿ ಮಾಡೋದ್ರ ಜೊತೆಗೆ ಸಪ್ರೇಟಾಗಿ ಒಂದು ವಿಶೇಷ ಅನುದಾನವನ್ನು ಆ ಬಜೆಟ್ನಲ್ಲಿ ಮೀಸಲಿರಿಸಬೇಕು. ಯಾವುದೇ ರೀತಿ ಅವರಿಗೆ ಪುನರ್ವಸತಿ ಕಲ್ಪಿಸತಕ್ಕಂಥ ಭೂಮಿ ಮಂಜೂರು ಮಾಡೋದಾಗಿರ್ಬೋದು, ಮನೆ ಮಂಜೂರು ಮಾಡೋದಾಗಿರ್ಬೋದು, ವಸತಿ ಕಲ್ಪಿಸೋದಾಗಿರ್ಬೋದಾಗಿತ್ತು, ಶಿಕ್ಷಣ, ಇವೆಲ್ಲ ವಿಚಾರಗಳಿಗೆ ಸಂಪೂರ್ಣವಾಗಿ ಅನುದಾನವನ್ನು ಒದಗಿಸಿ ನಮ್ಮ SC/TSB ಹಣವನ್ನು ಹೆಚ್ಚಿಗೆ ಪ್ರತಿ 100 ರೂಪಾಯಲ್ಲಿ 20ರಿಂದ 25 ರೂಪಾಯಿ SC/STಗಳಿಗೆ ಖರ್ಚು ಮಾಡತಕ್ಕಂಥ ಅಂಕಿಅಂಶಗಳು ಎಲ್ಲ ಇದ್ದರೂ ಕೂಡ ಸರ್ಕಾರ ವಿಳಂಬ ನೀತಿ ಧೋರಣೆ ತಾಳ್ತಾ ಇದೆ. ಅದರ ವಿರುದ್ಧ ಇವತ್ತು ನಾವು ಎಲ್ಲ ನಮ್ಮ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದು ಹೋರಾಟ ಯಶಸ್ವಿಯಾಗುವವರೆಗೂ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಹೇಳಿ ಅಧ್ಯಕ್ಷರ, ಮಾತಾಡಿ, ನೀವೇ ಅಲ್ವಾ ಪವರಲ್ಲಿ ಇರೋದು. ಈ ದಿನ 10ನೇ ತಾರೀಕು 3ನೇ ತಿಂಗಳು 26ನೇ ಇಸ್ವಿ ಮಂಗಳವಾರ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದೀವಿ. ಮೂಲ ಉದ್ದೇಶ ಮತ್ತು ಆಶಯ 1989ರ SC/ST ದೌರ್ಜನ್ಯ ನಿಷೇಧ ಕಾಯ್ದೆಯನ್ನು ಇವತ್ತಿನವರೆಗೂ ಈ ಸರ್ಕಾರ, ನಮ್ಮನ್ನಾಳಿರುವಂಥ ಸರ್ಕಾರಗಳು ಜಾರಿಗೊಳಿಸದೇ ಇರುವಂಥದ್ದು SC/ST ಸಮುದಾಯಕ್ಕೆ ಮಾಡಿರುವಂಥ ಘನಘೋರ ಒಂದು ಅನ್ಯಾಯ. ಈ ಅನ್ಯಾಯವನ್ನು ಸರಿಪಡಿಸಿ ಈ ಸಮಾಜದ ಏಳಿಗೆಗೆ ಮತ್ತು ಅಭಿವೃದ್ಧಿಗೋಸ್ಕರವಾಗಿ ಈ ಸರ್ಕಾರ ಪಣ ತೊಡಬೇಕು. ಇವರ ಏಳಿಗೆಯನ್ನು ನಿರ್ದಿಷ್ಟವಾದ ಒಂದು ಕಾಲಮಿತಿಯೊಳಗಡೆ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿ ಇವರು ಸ್ವಾವಲಂಬಿ ಬದುಕನ್ನು ಕಟ್ಟಲಿಕ್ಕೆ ಸರ್ಕಾರ ನೆರವಾಗಬೇಕು. ಇಲ್ಲದೇ ಹೋದಲ್ಲಿ ಸಮಾಜ ಕಲ್ಯಾಣ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಏನು ಅಂಬೇಡ್ಕರ್ ವಿಚಾರಗಳನ್ನು ಪುಂಖಾನುಪುಂಖವಾಗಿ ಘೋಷಣೆ ಮಾಡ್ತಾ ಭಾಷಣ ಮಾಡ್ತಾರೆ, ಇವೆಲ್ಲ ಪೊಳ್ಳು ಭಾಷಣಗಳು. ಜನಗಳನ್ನು ಮೆಚ್ಚಲಿಕ್ಕೆ, ಜನಗಳನ್ನು ಮೋಸ ಮಾಡಲಿಕ್ಕೆ ಹುಡುಕಿರುವಂಥ ಹೊಸ ಒಂದು ಬ್ರಹ್ಮಾಸ್ತ್ರ ಅಂದರೆ ಅಂಬೇಡ್ಕರ್ ಹೆಸರು. ಈ ಅಂಬೇಡ್ಕರ್ ಹೆಸರಿನಲ್ಲಿ ಈ ನಮ್ಮನ್ನು ಆಳ್ತಿರುವಂಥ ಸರ್ಕಾರಗಳು, ಜನಪ್ರತಿನಿಧಿಗಳು ಇದುವರೆಗೂ ಮೋಸ ಮಾಡಿದ್ದಾರೆ. ಇನ್ನು ಮುಂದೆ ನಿಮ್ಮ ಮಾಟ ನಡೆಯಲ್ಲ, ಈ ಸಮಸ್ಯೆಯನ್ನು ಬಗೆಹರಿಸಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅನ್ನುವಂಥ ಘೋಷಣೆಗಳನ್ನು ನಾವು ಈ ಸರ್ಕಾರಕ್ಕೆ ವೇದಿಕೆ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಭಾಳ ಬೇಗ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿ ಈ ಜನರ ಬದುಕನ್ನು, ಸ್ವಾವಲಂಬಿ ಬದುಕನ್ನು ಕಟ್ಟಲಿಕ್ಕೆ ನೆರವಾಗಬೇಕು ಅಂತೇಳಿ ಈ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಏನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯನ್ನು ಯಥಾವತ್ತಾಗಿ ಜಾರಿ ಮಾಡಿ ಆ ಕಾನೂನಲ್ಲಿ ಏನಿದೆ ಅಂಕಿಅಂಶಗಳು, ಏನು ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತರಿಗೆ ಮತ್ತು ಕುಟುಂಬ ಸದಸ್ಯರಿಗೆ ಮತ್ತು ಅವಲಂಬಿತರಿಗೆ ಏನು
ಅವರು ಸ್ವಾವಲಂಬಿ ಬದುಕು ಕಟ್ಕೊಳಕ್ಕೆ ಪುನರ್ವಸತಿ ಕಲ್ಪಿಸ್ಕೊಡ್ಬೇಕಿತ್ತು. ಟೋಟಲ್ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಮಾಡಬೇಕಾಗಿತ್ತು. ಕಾನೂನಲ್ಲಿ ಅವಕಾಶಗಳಿದ್ರೂ ಸಹ ಇದನ್ನು ಇದುವರೆಗೂ ರಿಹ್ಯಾಬಿಲಿಟೇಷನ್ ಮಾಡ್ದಲೇ ಏನೋ 20,000 30,000 ಪರಿಹಾರ ಕೊಟ್ಟು ಏನು ಅಟ್ರಾಸಿಟಿ ಪ್ರಕರಣಗಳಾದರೆ ಏನು ಪರಿಹಾರ ಬರುತ್ತಲ್ಲ 20-30 ರೂಪಾಯಿ ಕೊಟ್ಟು ಕೈ ತೊಳ್ಕೊಳ್ಳೋ ಅಂಥ ಕೆಲಸ ಮಾಡ್ತಿತ್ತು. ಆದರೆ ಈ ಗ್ರಾಮಗಳು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದಂಥ ಗ್ರಾಮಗಳು. ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದಂಥ ಗ್ರಾಮಗಳಿಗೆ ಪುನರ್ವಸತಿ ಕಲ್ಪಿಸಿಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ. ಈ ಜವಾಬ್ದಾರಿಗಳನ್ನು ಮರೆತು ಅವರು ಸ್ವಾವಲಂಬಿ ಬದುಕು ಕಟ್ಕೊಳ್ಳೋಕ್ಕೆ ಅನುವು ಮಾಡಿಕೊಡದೆ ವಿಳಂಬ ಧೋರಣೆಯನ್ನು ತೋರಿ ಇಲ್ಲಿಯವರೆಗೂ ಸಹ ಅವರಿಗೆ ಯಾವುದೇ ರೀತಿ ನೆರವು ಕೊಡದೆ ಅನ್ಯಾಯ ಮಾಡಿದೆ. ಹಾಗಾಗಿ ಈ ಅನ್ಯಾಯ ವಿಳಂಬ ಧೋರಣೆಯನ್ನು ನಾವು ಖಂಡಿಸಿ ಈ ದಿನ ಏನು ಪ್ರತಿಭಟನೆ ಮಾಡಿದ್ದೀವಿ ಇದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಇದೇನ ಮಾಡಿಕೊಡ್ಲಿಲ್ಲ ಅಂದರೆ ಈ ಸರ್ಕಾರಗಳು ನಮ್ಮ ನಾಳುವಂಥ ಸರ್ಕಾರಗಳು ಇದಕ್ಕೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯನ್ನು ಯಥಾವತ್ತಾಗಿ ಜಾರಿ ಮಾಡಲಿಲ್ಲ ಅಂದರೆ ನೀವು ಅಂಬೇಡ್ಕರ್ ಹೆಸರು ಹೇಳೋಕ್ಕೆ ನೀವು ನಾಲಾಯಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಸಂವಿಧಾನದ ಜಾಗದ ಆಯಾಕಟ್ಟಿನಲ್ಲಿ ಕೂತ್ಕೊಂಡು ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡ್ತಿಲ್ಲ ಅಂತಂದರೆ ಸಂವಿಧಾನಕ್ಕೆ ಮಾಡುವಂಥ ಅಪಮಾನ ನೀವು. ಹಾಗಾಗಿ ಇದೇನಿದೋ ಈ ಪ್ರಕರಣಗಳನ್ನ ಸೂಕ್ತವಾಗಿ ಪರಿಗಣಿಸಿ ಇದನ್ನು ಸೂಕ್ತ ನ್ಯಾಯ ಕೊಡಿಸ್ಬೇಕು. ಇದಕ್ಕೆ ನ್ಯಾಯ ಕೊಡಲೇಬೇಕು ಅಂತ ನಾವು ಈ ಮೂಲಕ ಈ ಸತ್ಯಾಗ್ರಹ ಮುಖಾಂತರ ಆಗ್ರಹ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಪಾಪ ದೂರ ಭಾಗಗಳಿಂದ ಎಷ್ಟೋ ದೂರದಿಂದ ಬಂದು ಅನಿರ್ದಿಷ್ಟ ಅವಧಿ ಇದು ಮಾಡ್ತಾ ಇದ್ದೀರಿ. ತುಂಬ ದುಃಖಕರವಾದ ವಿಷಯ. ಸರ್ಕಾರಗಳು ನಾಚಿಕೆ ಪಟ್ಕೋಬೇಕ್ರಿ. ಇದೆಲ್ಲ ನೋಡಿ ಸರ್ಕಾರಗಳು ನಾಚಿಕೆ ಪಟ್ಕೋಬೇಕು. ಏನು 1 ವರ್ಷ 2 ವರ್ಷ ನಿಂತು ನಮ್ಮದು ಅಂಬೇಡ್ಕರ್ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ನಮ್ಮದು ಯಾವುದು ಸುಲಭವಾಗಿ ಸಿಕ್ಕೋದಿಲ್ಲ. ಹೋರಾಟದಿಂದಲೇ ನಮ್ಮ ಹಕ್ಕುಗಳನ್ನು ಪಡಿಬೇಕಂತ ಇವತ್ತಿನ ದಿನ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿರುವುದು ನಮಗೆ ತುಂಬ ಸಂತೋಷ ತಂದಿದೆ. ನಮ್ಮ ರಾಜಗಿರಿ ಅಧ್ಯಕ್ಷರವರು ಇವತ್ತಿನ ದಿನ ಈ ಸಭೆಯನ್ನು ಏರ್ಪಾಡು ಮಾಡಿರುವ ಇವರಿಗೆ ಇವತ್ತಿನ ದಿನ ನಿಜವಾಗಿ ಸತ್ಯವಾಗಿ ಇದು ಜಯವಾಗುತ್ತೆ ಅಂತ ಹೇಳಿ ನಾವು ನಂಬ್ತೀವಿ. ಸರ್ಕಾರಗಳು ಕೂಡ ನಮ್ಮನ್ನು ಒತ್ತಾಸೆ ಮಾಡಿ ನಮಗೆ ಬೇಡಿಕೆಗಳನ್ನು ನೆರವೇರಿಸಬೇಕಂತ ಹೇಳಿ ನಮಗೆ ಒತ್ತಾಸೆ ಮಾಡ್ತಾ ಇದ್ವಿ. ಜೈ ಭೀಮ್.